ಚಿಕ್ಕಮಗಳೂರಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಲುವೆ ಕಾಮಗಾರಿ ಸಂಬಂಧ ಕಾಮಗಾರಿಗಾಗಿ ಕಲ್ಲು ಬಂಡೆಗಳ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರಿಂದ ವಿಶ್ವೇಶ್ವರಯ್ಯ ಜಲ ನಿಗಮ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಗ್ರಾಮಸ್ಥರು ವಿಶ್ವೇಶ್ವರಯ್ಯ ಜಲ ನಿಗಮ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬ್ಲಾಸ್ಟಿಂಗ್ ಮಾಡಿ ಜೀವ ಹೋದ್ರೆ ಯಾರು ಹೊಣೆಗಾರಿಕೆ ವಹಿಸಿಕೊಳ್ತಾರೆ? ನಿಮ್ಮ ಪರಿಹಾರ ನಮಗೆ ಬೇಡ, ಕಾಮಗಾರಿಯನ್ನ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಬ್ಲಾಸ್ಟ್ ಮಾಡ್ತಿರಲ್ಲ, ಯಾವ್ದಾದ್ರೂ ಜೀವ ಹೋಯಿತು ಅಂದ್ರೆ ಅದಕ್ಕೆ ಯಾರು ಹೊಣೆ? ಕಲ್ಲು ಬಂಡೆಗಳ ಬ್ಲಾಸ್ಟ್ ಮಾಡದಂತೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಎನ್ಆರ್ಪುರ ತಹಶೀಲ್ದಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎನ್ಆರ್ಪುರ ತಾಲೂಕಿನ ಸಾತ್ಕೋಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಬ್ಲಾಸ್ಟಿಂಗ್ ನಡೀತಾ ಇತ್ತು. ಮುಂಜಾಗ್ರತಾ ಕ್ರಮವಾಗಿ ಸಾತ್ಕೋಳಿ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಕಾಮಗಾರಿ ಗುತ್ತಿಗೆ ಪಡೆದಿದ್ದಂತ ಕಂಪನಿ ವಿರುದ್ಧ ಈಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಈ ರೀತಿ ಏಕಾಏಕಿಯಾಗಿ ಬ್ಲಾಸ್ಟ್ ಮಾಡ್ತಾರೆ, ಜೀವ ಹಾನಿ ಆಯಿತು ಅಂದ್ರೆ ಅದನ್ನ ಹೊಣೆಗಾರಿಕೆಯನ್ನ ಯಾರು ಹೊತ್ಕೊಳ್ತಾರೆ? ಹಾಗಾಗಿ ಈಗ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕ್ಲಾಸ್ ತೆಗೆದುಕೊಂಡಿದ್ರು. ನೋಡಿ, ಆ ಬಂಡೆಗಳ ಬ್ಲಾಸ್ಟ್ ಆದ ಬಳಿಕ ಆ ಕಲ್ಲಿನ ತುಂಡುಗಳು ಹೇಗೆ ಬಂದು ಅವ್ರಿವ್ರ ಮನೇಲಿ ಬಂದು ಬಿದ್ದಿದ್ದಾವೆ ಅಂತ. ಕಲ್ಲು ಹೊಡೆದು ಯಾರಾದರೂ ಆಯಕಟ್ಟಿನ ಜಾಗಕ್ಕೆ ಬಿತ್ತು ಅಂತ ಅಂದರೆ, ಯಾರಾದರೂ ಸತ್ತು ಹೋದರೆ ಯಾರು ಹೊಣೆ ಹೊತ್ಕೊಳ್ತಾರೆ? ಹೀಗಾಗಿ ಗ್ರಾಮಸ್ಥರ ಆಕ್ರೋಶ ಹೊರ ಹಾಕಿದ್ದಾರೆ. ನಿಮ್ಮ ಕಾಮಗಾರಿನೂ ಬೇಡ, ಪರಿಹಾರನೂ ಬೇಡ, ಇಲ್ಲಿಂದ ನೀವು ಬಿಟ್ಟು ಹೋಗ್ಬಿಡಿ, ಸ್ಟಾಪ್ ಮಾಡಿ ಇಲ್ಲಿಗೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಐದೈದು ಸಲ ಒಂದೊಂದ್ಸರಿ ಮಾಡಿದ್ರೆ 5 ಓಲ್ ಬ್ಲಾಸ್ಟಿಂಗ್ ಮಾಡ್ತಾನೆ. 15 ಬ್ಲಾಸ್ಟಿಂಗ್ ಆಗಿದೆ ಸರ್. ಇನ್ನು 13 ಪೆಂಡಿಂಗ್ ಇದೆ ಅಂತ ಅವನು ಹೇಳ್ತೀಯ ಅಂತ. ಇಲ್ಲ ಸರ್, ಇಲ್ಲ ಪಾಯಿಂಟ್ ಕಾಣ್ತಿದೆ. ಯಾವ ಸುಳ್ಳು ಹೇಳ್ತಾರೆ ಸರ್? ಪಾಯಿಂಟ್ ಟು ಪಾಯಿಂಟ್ ಅಲ್ಲಿ ಕಾಣ್ತದೆ ಸರ್. ಬಾಕ್ಸ್ ಒಂದೊಂದು ಆ ಪಾಯಿಂಟ್ ಕಾಣ್ತಿದೆಯಲ್ಲ, ಆ ಪಾಯಿಂಟ್ ಎಲ್ಲ ಜಿಲೆಟಿನ್ ತುಂಬಿ ರೆಡಿ ಮಾಡಿಟ್ಟಿದೆ ಸರ್. ಬಾಕ್ಸ್ ಬೇಕಿರೋ ಹತ್ರ ಹೋಗಿ ನೋಡ್ಕೊ ಬರೋಣ. ಅದಕ್ಕೆ ಅಂತ ಯಾಕಂದ್ರೆ ನಿಮಗೆ ಗ್ಯಾರಂಟಿ ಆಗ್ಬೇಕಲ್ಲ ಸರ್. ನಾವು ಮಾತಲ್ಲಿ ಎಷ್ಟು ಹೇಳಿದ್ರು ಲೆಕ್ಕಕ್ಕೆ ಬರಲ್ಲ. ಹತ್ರ ಹೋಗಿ ಪರಿಶೀಲನೆ ಮಾಡಿದಾಗಲೇ ಅದಕ್ಕೆ ಗೊತ್ತಾಗುತ್ತೆ. ಸರ್ ಯಾವಾಗ ಹೆಂಗೆ ಅಂತ ಹೇಳಿಲ್ಲ ಸರ್ ಅವರು. ಯಾವ ಟೈಮಲ್ಲಿ ಏನ್ ಬೇಕಾದ್ರೆ ಹೋಗ್ಬೋದು, ಈಗ ಬ್ಲಾಸ್ಟ್ ಆಗೋದು. ಅದಕ್ಕೆ ಹೇಳಿದ್ವಿ ಜನಗಳೆಲ್ಲ ಬರೋದು ಬೇಡ ಇಲ್ಲಿಗೆ ಅಂತ. ಬೇಡ, ಈಗ ನಾವು ಇದನ್ನು ಅವ್ರ ಕಡೆ ಬ್ಲಾಸ್ಟ್ ಮಾಡ್ಬಿಡು. ಈಗ ಬರ್ಲಿ, ಎರಡನೇ ತಹಶೀಲ್ದಾರ್ ಅವರೆಲ್ಲ ಬರ್ಲಿ ಸರ್. ಬರೋತಂಗ ಮಾಡ್ಸಲ್ಲ, ಬರ್ಲಿ ಅವರೆಲ್ಲ ಬಂದ್ಮೇಲೆ ನಾವು ಏನಂತಂದ್ರೆ ಡಿಸಿ ಪರ್ಮಿಷನ್ ಕೊಟ್ಟಿದ್ದಲ್ಲ ಸರ್. ಇಲ್ಲ, ಸರ್ಕಾರ ಕೊಟ್ಟಿಲ್ಲ ಸರ್. ಮನೆ ಈಗ ನಾವ್ ಇಲ್ಲಿ ಜೀವ ಕಳ್ಕೊಂಡು ಇಲ್ಲಿ ನಾವ್ ಇರ್ಬೇಕಲ್ಲ ಸರ್. ಅವ್ರು ಇದ್ ಮಾಡಿ ಅವ್ರು ಬಂದು ನೋಡ್ಬೇಕು. ಅವ್ರಿಗೆ ಅಲ್ಲಿ ಪ್ರಾಕ್ಟಿಕಲ್ ಅವರು ಲೈವ್ ಆಗಿ ಗೊತ್ತಾಗ್ಲಿ ಸರ್ ಅವ್ರಿಗೂ. ಬ್ಲಾಸ್ಟಿಂಗ್ ಮಾಡಿದ 5 ಸಲ ಒಂದೊಂದ್ಸರಿ ಮಾಡಿದ್ರೆ 5 ಓಲ್ ಬ್ಲಾಸ್ಟಿಂಗ್ ಮಾಡ್ತಾನೆ. 15 ಬ್ಲಾಸ್ಟಿಂಗ್ ಆಗಿದೆ ಸರ್. ಇನ್ನು 13 ಪೆಂಡಿಂಗ್ ಇದೆ ಅಂತ ಅವನು ಹೇಳ್ತೀಯ ಅಂತ. ಇಲ್ಲ ಸರ್, ಇಲ್ಲ ಪಾಯಿಂಟ್ ಕಾಣ್ತಿದೆ. ಯಾವ ಸುಳ್ಳು ಹೇಳ್ತಾರೆ ಸರ್? ಪಾಯಿಂಟ್ ಟು ಪಾಯಿಂಟ್ ಅಲ್ಲಿ ಕಾಣ್ತದೆ ಸರ್. ಬಾಕ್ಸ್ ಒಂದೊಂದು ಆ ಪಾಯಿಂಟ್ ಕಾಣ್ತಿದೆಯಲ್ಲ, ಆ ಪಾಯಿಂಟ್ ಎಲ್ಲ ಜಿಲೆಟಿನ್ ತುಂಬಿ ರೆಡಿ ಮಾಡಿಟ್ಟಿದೆ ಸರ್. ಬಾಕ್ಸ್ ಬೇಕಿರೋ ಹತ್ರ ಹೋಗಿ ನೋಡ್ಕೊ ಬರೋಣ. ಅದಕ್ಕೆ ಅಂತ ಯಾಕಂದ್ರೆ ನಿಮಗೆ ಗ್ಯಾರಂಟಿ ಆಗ್ಬೇಕಲ್ಲ ಸರ್. ನಾವು